ಅನುಮತಿ ಇಲ್ಲದೆ ಪ್ರತಿಭಟಿಸಿದ್ರೆ ಎಫ್ಐಆರ್ಗೆ ಸೂಚನೆಯನ್ನ ಕೊಡಲಾಗಿದೆ. ಸಾರ್ವಜನಿಕರಿಗೆ ಅಡಚಣೆ ಮಾಡಿದ್ರೆ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂದು ಪ್ರತಿಭಟನೆಗೆ ಯಾರಾದರೂ ಇಳಿದ್ರೆ ಕರವೇ ಕಾರ್ಯಕರ್ತರಿಗೆ ಸಮಸ್ಯೆ. ಇವತ್ಯಾರಾದರೂ ಪ್ರತಿಭಟನೆಗೆ ಇಳಿದಿದ್ದೆ ಆದರೆ, ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡಿದ್ದೆ ಆದರೆ, ಸಾರ್ವಜನಿಕರಿಗೆ ಅಡಚಣೆ ಮಾಡಿದ್ರೆ ಇವತ್ತು ಪ್ರತಿಭಟನೆಗೆ ಇಳಿದ್ರೆ ಕರವೇ ಕಾರ್ಯಕರ್ತರಿಗೆ ಸಮಸ್ಯೆ ಆಗುತ್ತೆ. ಪೊಲೀಸ್ ಠಾಣೆಗೂ ಕೂಡ ಸೂಚನೆ ಇಲ್ಲದೆ ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಪೊಲೀಸ್ ಕಣ್ಣಿಟ್ಟಿದ್ದಾರೆ. ನೋಡಿ, ಪೊಲೀಸ್ ಠಾಣೆಗೆ ಸೂಚನೆ ಇಲ್ಲದೆ ನೀವು ಏನಾದರೂ ಪ್ರತಿಭಟನೆ ಮಾಡಿದ್ರು ಮತ್ತೊಂದು ಏನಾದರೂ ಮಾಡಿದರೆ ನಿಮ್ಮ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೀವಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಯಾವುದಾದ್ರೂ ಪ್ರಚೋದನಕಾರಿಯಾದಂಥ ಬರಹಗಳು ಅಥವಾ ಪೋಸ್ಟರ್ಗಳೇನಾದರೂ ಕಂಡು ಬಂದರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅನ್ನುವ ಒಂದು ಸೂಚನೆಯನ್ನು ಪೊಲೀಸ್ ಅಧಿಕಾರಿಗಳು ಹೊರಡಿಸಿದ್ದಾರೆ. ಆ ಮೂಲಕ ಇವತ್ತು ನಿನ್ನೆ ಹಾಗೆ ಯಾವುದೇ ಪ್ರತಿಭಟನೆ ಮತ್ತೊಂದು ಯಾವುದು ಮಾಡಂಗಿಲ್ಲ. ಬಹಳ ಕ್ಲಿಯರ್ ಆಗಿ ಪೊಲೀಸರಿಗೆ ಸೂಚನೆಯನ್ನು ಹೊರಡಿಸಲಾಗಿದೆ. ಆ ಮೂಲಕ ನಿನ್ನೆ ಕನ್ನಡದ ನಾಮಫಲಕವನ್ನು ಹಾಕಬೇಕು ಅಂತ ಹೇಳಿ ವ್ಯಾಪಾರ ಮಳಿಗೆ ಮಾಲ್ಗಳ ಮುಂದೆ ಹೋರಾಟ ಮಾಡಿದಂಥ ಕರವೇ ಕಾರ್ಯಕರ್ತರು ಇವತ್ತೂ ಕೂಡ ಹೇಳಿದ್ರು, ನಾಮಫಲಕವನ್ನು ತೆರವು ಮಾಡ್ತೀವಿ ನಾವು ಅನ್ನೋದನ್ನು ಹೇಳಿದರು. ಆದರೆ ಇವತ್ತು ಪರ್ಮಿಷನ್ ಬೇಕು, ಮತ್ತು ಪೊಲೀಸರ ಕಾರ್ಯಕ್ಕೆ ನೀವು ಅಡಚಣೆ ಮಾಡಬಾರ್ದು ಅನ್ನೋದೆಲ್ಲವೂ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ನಾಗರಾಜ್ ಮತ್ತಷ್ಟು ಮಾಹಿತಿಯೊಂದಿಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕರವೇ ಕಾರ್ಯಕರ್ತರನ್ನ ಎಷ್ಟು ಜನರನ್ನ ಈಗ ವಶಕ್ಕೆ ಪಡೆಯಲಾಗಿದೆ, ಮತ್ತೆ ಇವತ್ತು ಅವರಿಗೆಲ್ಲ ಏನು ಇನ್ಸ್ಟ್ರಕ್ಷನ್ ಇದೆ, ಪೊಲೀಸರು ಏನು ಸೂಚನೆ ಕೊಟ್ಟಿದ್ದಾರೆ, ಏನೇನು ಮಾಹಿತಿ ಇದೆ ನಾಗರಾಜ್? ಖಂಡಿತ ರಂಜಿತ್, ಏನು ನಿನ್ನೆ ನಗರದಲ್ಲಿ ಅನ್ಯ ಭಾಷೆಯ ಫಲಕಗಳನ್ನು ತೆರವುಗೊಳಿಸೋದ್ರಲ್ಲಿ ಕರವೇ ಕಾರ್ಯಕರ್ತರು ಸಾಕಷ್ಟು ಇದನ್ನು ಮಾಡಿದ್ರು, ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ಇವತ್ತಿನ ಪ್ರತಿಭಟನೆ ಏನು ಮಧ್ಯರಾತ್ರಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರನ್ನ ಬಂಧನ ಮಾಡಬೇಕಾದ್ರೆ ಅವರು ಇವತ್ತು ಸಹ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ರು, ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಲಾಗ್ತಾ ಇದೆ ಅಂತೇಳಿ. ಆದರೆ ಇವತ್ತು ಪ್ರತಿಭಟನೆಯನ್ನು ಸಂಪೂರ್ಣವಾಗಿ ತಡೆಯಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ನಮಗೆ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಈಗಾಗಲೇ ಹಿರಿಯ ಅಧಿಕಾರಿಗಳು ಪ್ರತಿಯೊಂದು ಪೊಲೀಸ್ ಠಾಣೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಡೆ ಪರ್ಮಿಷನ್ ಇಲ್ಲದೆ ಪ್ರತಿಭಟನೆಗೆ ಬರುವುದು, ಸಾರ್ವಜನಿಕ ಸಂಚಾರ ಮತ್ತು ಸಾರ್ವಜನಿಕರಿಗೆ ಅಡಚಣೆಯನ್ನು ಉಂಟು ಮಾಡೋದಾದರೆ ಅಲ್ಲಿ ಕೂಡಲೇ FIR ದಾಖಲಿಸಿ ಅವರನ್ನು ಬಂಧಿಸಿ ಅಂತೇಳಿ ಸೂಚನೆಯನ್ನು ನೀಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ನಿನ್ನೆ ಕೆಲವೊಂದಷ್ಟು ವಿಡಿಯೋಗಳನ್ನು ಏನು ಆ ಒಂದು ನಾಮಫಲಕಗಳನ್ನು ತೆರವುಗೊಳಿಸೋದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು. ಇದು ಜಾಗತಿಕವಾಗಿ ಎಫೆಕ್ಟ್ ಆಗುತ್ತೆ, ಇದರ ಮೇಲೂ ಸಹ ಕಣ್ಣಿಡಿ ಈ ರೀತಿಯಾಗಿ ಪೋಸ್ಟ್ಗಳನ್ನು ಮಾಡೋರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಸರ್ಕಾರ ಸೂಚನೆ ಕೊಟ್ಟಿದೆ ಅಂತೇಳಿ ಪೊಲೀಸ್ ಇಲಾಖೆ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಇವತ್ತು ಸಹ ಪ್ರತಿಭಟನೆ ಕಾವು ಜೋರಾಗಿರ್ತದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದಕ್ಕೆ ಸರ್ಕಾರ ಎಲ್ಲ ರೀತಿಯ ಬಂದೋಬಸ್ತ್ ಮತ್ತು ಜೊತೆಗೆ ಕ್ರಮಕ್ಕೆ ಮುಂದಾಗಿರೋದ್ರಿಂದ ಇವತ್ತು ಪ್ರತಿಭಟನೆ ಅಷ್ಟಾಗಿ ಚುರುಕಾಗೋದು ಸಾಧ್ಯತೆ ಕಡಿಮೆ ಇರತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಕರವೇ ಕಾರ್ಯಕರ್ತರು ಬಂಧನವನ್ನು ಖಂಡಿಸಿ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕೂರ್ತಾ ಇರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿ ಸಾರ್ವಜನಿಕವಾಗಿ ಇವತ್ತು ಪ್ರತಿಭಟನೆಗಳು ಅಷ್ಟಾಗಿ ಆಗದೇ ಇದ್ರೂ ಸಹ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಜೋರಾಗುವ ಸಾಧ್ಯತೆ ಇರತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.